ಸಾಕಷ್ಟು ಮಹಿಳೆಯರು ಹೊರಗಡೆ ಬಂದು ತಮ್ಮ ಪ್ರತಿಭೆಯಿಂದ ಮತ್ತು ತಮ್ಮ ಅದಮ್ಯ ಉತ್ಸಾಹದಿಂದ ಅದರಲ್ಲಿ ಮುಖ್ಯವಾಗಿ ಗುಲ್ ಬದನ್ ಬೇಗಂ, ಮಮತಾಜ್ ಮಹಲ್, ಸಲೀಮಾ, ನೂರ್ಜಹಾನ್ ಇವರೆಲ್ಲ ಕೂಡ ರಾಜಮಂಚನ್ ಆಗಿರ್ಬೋದು, ಶ್ರೀಮಂತ ಮಂಚನ್ ಇವರೆಲ್ಲ ಏನ್ ಮಾಡಿದ್ರು, ಮನೆಯಲ್ಲಿ ನೀವು 4 ಗೋಡೆ ಮಧ್ಯೆ ಇರೋದಕ್ಕೆ ಅಷ್ಟೇ ಆಯ್ತು, ಹೊರಗಡೆ ಬರೋಕ್ಕೆ ಹೆಣ್ಣು ಲಾಯಕಲ್ಲ ಅಂತ ಏನು ಹೇಳಿದ್ರು, ಅದೆಲ್ಲವನ್ನೂ ಮೀರಿ ಹೊರಗಡೆ ಬಂದವರು ಈ ಮಹಿಳೆಯರು. ಅದರಲ್ಲಿ ಅವರು ಶ್ರೀಮಂತ ಮಹಿಳೆಯರಾಗಿರ್ಬೋದು ಅಥವಾ ರಾಜಮಂಡಲದಿಂದ ಬಂದವರು, ಮೇಲ್ಮಟ್ಟದ ವರ್ಗದಿಂದ ಬಂದವರು. ಆದರೆ ಕೆಳವರ್ಗದಿಂದ ಬರುವಂತಹ ಮಹಿಳೆಯರಿಗೆ ಎಷ್ಟು ಅವಕಾಶ ಇರಲಿಲ್ಲ ಹಾಗಾದ್ರೆ. ಯಾಕಂದ್ರೆ ಅವರು ಕೆಳವರ್ಗದವರು ಕೇವಲ ಕುಡಿಬೇಕು, ಕೆಲಸ ಮಾಡಬೇಕು, ಗಂಡ ಮಕ್ಕಳು ಮನೆ ಶುರು ಮಾಡಿದೆ. ಬಂದಂತಂದ್ರೆ ಬಸವಣ್ಣನವರು ರಾಷ್ಟ್ರಕವಿ ಕುವೆಂಪು ಅವರು ಮಾತು ಹೇಳ್ತಾರೆ ಬಸವಣ್ಣನವರ ಬಗ್ಗೆ, ಕಾರ್ಮಿಕರ ಕತ್ತಲದಲ್ಲಿ ಆಕಾಶ ದೀಪವಾಗಿ ನೀ ಬಂದ್ರೆ, ಬಟ್ಟೆ ಕೆಟ್ಟವರಿಗೆ ಒಂದಿಗಾಗಿ 8 ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನಾದ ಓ ಆಧ್ಯಾತ್ಮ ಕ್ರಾಂತಿ ವೀರ, ದೇವದಯೆಯೊಂದು ಹೇ ನೀರಾವ ಕಾಲ ಶ್ರೀ ಬಸವೇಶ್ವರ. ಮಧ್ಯ ವಯಸ್ಸಿಗೆ ಬಂದು ಸಮಾಜದಿಂದ ತಿರಸ್ಕೃತರಾಗಿದ್ರು, ಸಾಕಷ್ಟು ಕುಟುಂಬದ ಸಮಸ್ಯೆಗಳನ್ನ ಶೋಷಣೆಗಳನ್ನೆಲ್ಲ ಎದುರಿಸ್ತಾ ಬಂದದ್ದು. ಯಾವಾಗ ಬಸವಣ್ಣ ಹೇಳಿದ್ರು ಬನ್ನಿ ನೀವು ಹೊರಗಡೆ ಆಗ್ತಾರೆ, ಆ ರೀತಿ ಕರೆದಾಗ ಅವರು ಹೊರಗಡೆ ಬಂದು ಅಕ್ಷರವನ್ನ ಕಲಿತು ವಚನಗಳನ್ನ ಕಲಿಸೋಕೆ ಶುರು ಮಾಡಿದ್ರು. ಗಂಗಾವತಿ ತಾಲೂಕಿನ ಜಂಗಮರ ಕಲ್ಗುಡಿಯಲ್ಲಿ ನಡೆದ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ವಿಚಾರಗೋಷ್ಠಿಯಲ್ಲಿ ಮಹಿಳೆ ಸಮಕಾಲೀನ ಸವಾಲುಗಳು ಎನ್ನುವಂತಹ ವಿಷಯದ ಬಗ್ಗೆ ವಿಚಾರ ಮಂಡನೆ ಮಾಡಲಾಯಿತು. ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಶ್ರೀಮತಿ ಡಾಕ್ಟರ್ ಮಮತಾಜ್ ಬೇಗಂರವರು